ಹಲೋ ಎಲ್ರಿಗೂ, ಇವತ್ತಿನ ರೆಸಿಪಿ ಬಂದುಬಿಟ್ಟು 3 ಥರದ ಇಫ್ತಾರ್ ಡ್ರಿಂಕ್ಸನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮೊದಲನೇದಾಗಿ ಟೆಂಡರ್ ಕೊಕೊನಟ್ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. 4 ಗ್ರಾಮ್ ಚೈನಾ ಗ್ರಾಸ್ ತಗೊಳ್ಳಿ. ಅದಕ್ಕೆ 1 ಕಪ್ನಷ್ಟು ಬೊಂಡದ ನೀರು, ಟೆಂಡರ್ ಕೊಕೊನಟ್ ನೀರನ್ನು ಹಾಕ್ಕೊಳ್ಳಿ. ಒಂದು 10 ನಿಮಿಷಗಳ ಕಾಲ ಹಾಗೆ ಇಡಿ. ಅದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಹಾಕಿ ಮೆಲ್ಟ್ ಮಾಡಿ. 1-2 ಚಮಚ ಇಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಸೆಟ್ ಆಗೋದಕ್ಕೆ ಬಿಟ್ಬಿಡಿ. ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಅದಾದ ನಂತರ ಕಟ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಚೈನಾ ಗ್ರಾಸ್ ಜೆಲ್ಲಿ ರೆಡಿ ಆಗುತ್ತೆ. ದಯವಿಟ್ಟು ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಚೈನಾ ಗ್ರಾಸ್ ಜೆಲ್ಲಿ ರೆಡಿ ಆಯಿತು. ಇದು ಯಾವುದೇ ಜ್ಯೂಸಿಗೂ ನೀವು ಹಾಕೋಬೋದು. ಇಲ್ಲಿ ಹೊಂಡದ ನೀರಿನ ಬದಲು ನೀರನ್ನು ಹಾಕಿ ಇದೇ ಥರ ಜೆಲ್ಲಿಯನ್ನು ಪ್ರಿಪೇರ್ ಮಾಡ್ಬೋದು ಯಾವುದೇ ಜ್ಯೂಸಿಗೂ. ಇದಾದ ನಂತರ 1 ಕಪ್ನಷ್ಟು ಬೊಂಡದ ಫ್ಲೆಶ್ ಇರುತ್ತಲ್ಲ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. 1 ಕಪ್ ಪುನಃ ಬೊಂಡದ ನೀರನ್ನು ಹಾಕ್ಕೊಂಡಿದ್ದೇನೆ. 2 ಕಪ್ನಷ್ಟು ಹಾಲನ್ನು ಇಲ್ಲಿ ಹಾಕ್ಕೊಳ್ಳಿ. ಅದಾದ ನಂತರ ರುಚಿಗೆ ಎಷ್ಟು ಬೇಕು ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ಮೇಡನ್ನು ಹಾಕ್ಕೊಂಡಿದ್ದೇನೆ, ಒಂದು ಅರ್ಧ ಕಪ್ನಷ್ಟು. ಅಥವಾ ನಿಮ್ಮ ಹತ್ರ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕ್ಕೋಬೋದು, ಆದರೆ ಕಂಡೆನ್ಸ್ಡ್ ಮಿಲ್ಕ್ ಟೇಸ್ಟ್ ಜಾಸ್ತಿ. ಇದಾದ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಇದನ್ನು ಹಾಕ್ಕೊಳ್ಳಿ. ನೀವು ಮಾಡಿಟ್ಟಿರುವಂತಹ ಚೈನಾ ಗ್ರಾಸನ್ನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ರುಚಿಯಾಗಿರುವಂತಹ ಟೆಂಡರ್ ಕೊಕೊನಟ್ ಜ್ಯೂಸ್ ಇಲ್ಲಿ ರೆಡಿ ಆಯಿತು. ಇಫ್ತಾರಿಗೆ ಇದು ತುಂಬಾ ಚೆನ್ನಾಗಾಗತ್ತೆ. ದಯವಿಟ್ಟು ಇದನ್ನು ಒಮ್ಮೆ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದಾದ ನಂತರ ನೆಕ್ಸ್ಟ್ ರೆಸಿಪಿ ಬಂದುಬಿಟ್ಟು ಕಸ್ಟರ್ಡನ್ನು ಉಪಯೋಗಿಸ್ಕೊಂಡು ಮಾಡಿರುವಂತಹ ಒಂದು ಜ್ಯೂಸು. ಇದಕ್ಕೆ 1 ಲೀಟರಷ್ಟು ಹಾಲನ್ನು ಇಲ್ಲಿ ನಾನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. 2 ಚಮಚದಷ್ಟು ಕಸ್ಟರ್ಡ್ ಪೌಡರ್ಗೆ 1/4 ಕಪ್ನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿಡಿ. ಇದಕ್ಕೆ ಒಂದು ಹಾಲು ಕುದಿಬೇಕಾದ್ರೇ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಬೇಕಾದರೆ ಜಾಸ್ತಿ, ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೋಬೋದು. ಈಗ ಕುದೀತಾ ಇರಬೇಕಾದ್ರೇ ನೀವು ಮಿಕ್ಸ್ ಮಾಡಿಟ್ಟಿರುವಂತಹ ಕಸ್ಟರ್ಡನ್ನು ಚೆನ್ನಾಗಿ ಮತ್ತೊಮ್ಮೆ ಮಾಡಿಬಿಟ್ಟೆ ಅದನ್ನು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ತಳ ಹಿಡಿಬಾರ್ದು, ಮಿಕ್ಸ್ ಮಾಡ್ತಾ ಅದನ್ನು ಕುದಿಸಿ. ಅದಾದ ನಂತರ ಸ್ವಿಚ್ ಆಫ್ ಮಾಡಿ. ಈಗ ಅದನ್ನು ಒಂದು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಬಿಸಿಯಾಗಿರುತ್ತಲ್ಲ, ಕಂಪ್ಲೀಟಾಗಿ ಅದು ತಣ್ಣಗಾದಮೇಲೆ ಒಂದು 2 ಗಂಟೆಯಷ್ಟು ನೀವು ಫ್ರಿಜ್ಜಲ್ಲಿ ಇಡಿ, 2 ಗಂಟೆ ತನಕ. ಇಲ್ಲಿ ನಾನು ಜೆಲ್ಲಿಯನ್ನು ತಗೊಂಡಿದ್ದೇನೆ. ನಾರ್ಮಲಾಗಿ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಪ್ಯಾಕೆಟ್ ರೆಡಿಮೇಡ್, ಅದನ್ನು ಉಪಯೋಗಿಸಿದ್ದೇನೆ. ಸಬ್ಜಾ ಸೀಡ್, ತಂಪು ಬೀಜನ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಪ್ರಿಪೇರ್ ಮಾಡಿರುವಂತಹ ಜೆಲ್ಲಿ, ಇದು ನೀವು ಚೈನಾ ಗ್ರಾಸ್ ಜೆಲ್ಲಿ ಕೂಡ ನಾನು ಮೊದಲೇ ಹೇಳಿದ ಹಾಗೆ ಅದು ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಈಗ ಐಸ್ ಕ್ಯೂಬನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಕೂಡ ನೀವು ಕಂಡೆನ್ಸ್ಡ್ ಮಿಲ್ಕ್ ಬೇಕಿದ್ದರೆ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಯಾವುದು ಬೇಕು ನಿಮಗೆ, ಯಾವುದು ಅವೈಲೇಬಲ್ ಇದೆ, ಗೋಡಂಬಿ, ಬಾದಾಮ್ ಯಾವುದು ಬೇಕು ಅದನ್ನು ಹಾಕ್ಕೋಬೋದು. ಸ್ವಲ್ಪ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಷ್ಟೇ, ತುಂಬಾ ರುಚಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನೊಂದು ಇಲ್ಲಿ 3ನೇದು ರೆಸಿಪಿ ಬಂದುಬಿಟ್ಟು ಡ್ರೈ ಫ್ರೂಟ್ಸದ್ದು ಸ್ಮೂದಿ. ಇಲ್ಲಿ ಸ್ವಲ್ಪ ಬಾದಾಮನ್ನು ತಗೊಂಡಿದ್ದೇನೆ, ಹಾಗೆ ಗೋಡಂಬಿ ಮತ್ತು ಸ್ವಲ್ಪ ಪಿಸ್ತಾ, ವಾಲ್ನಟ್, ಯಾವುದು ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ತಗೊಳ್ಬೋದು. ಎಲ್ಲನೂ ಬೇಕು ಅಂತಲೇ ಏನಿಲ್ಲ. ಖರ್ಜೂರ, 1-2-3 ಖರ್ಜೂರ. 1 ಕಪ್ ಹಾಲಲ್ಲಿ ನೆನೆಸಿಡಿ 1 ಗಂಟೆ ತನಕ, ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈಗ ಅದನ್ನೇ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ 1 ಬಾಳೆಹಣ್ಣನ್ನು ಹಾಕಿ ರುಚಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆ ಅಥವಾ ಜೇನುತುಪ್ಪನೂ ಹಾಕ್ಕೋಬೋದು. ಇದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರುವಂತಹ ಹಾಗೂ ಹೆಲ್ದಿ ಆಗಿರುವಂತಹ ಜ್ಯೂಸ್ ರೆಡಿಯಾಗುತ್ತೆ. ಇಫ್ತಾರಿಗೆ ಟ್ರೈ ಮಾಡಿ. ದಯವಿಟ್ಟು ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.